ಧೋಂಡಿಯಾ ಅಂತ ಹೇಳಿದ್ರೆ ಯಾರಿಗೂ ಗೊತ್ತೇ ಇಲ್ಲ. ಕರ್ನಾಟಕದ ಚನ್ನಗಿರಿನಲ್ಲಿ ಹುಟ್ಟಿ ಬೆಳೆದವನು ಈ ಧೋಂಡಿಯಾ. ಚಿಕ್ಕಂದಿನಿಂದಲೂ ಕೂಡ ಅವನಿಗೆ ಏನಂತ ಹೇಳಿದ್ರೆ ಯಾವುದೋ ದೇಶದಿಂದ ಬಂದಿದ್ದಾರೆ, ನಮ್ಮನ್ನು ಆಳ್ತಾ ಇದ್ದಾರೆ, ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ಸ್ವಾತಂತ್ರ್ಯವನ್ನು ಪಡಿಬೇಕು ಹಾಗೆ ಅಂತ. ಧೋಂಡಿಯಾ ಈಗ ಟಿಪ್ಪು ಆಸ್ಥಾನದಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಟಿಪ್ಪು ಹೇಳ್ತಾನೆ, ನನ್ನ ಕೈ ಕೆಳಗಡೆ ಕೆಲಸ ಮಾಡು, ಮತ್ತೆ ನೀನು ಇಸ್ಲಾಮಿಗೆ ಮತಾಂತರ ಆಗಬೇಕು ಹಾಗೆ ಅಂತ ಒಂದು ನಿರ್ಬಂಧವನ್ನ ವಿಧಿಸ್ತಾನೆ. ಇದು ಆಶ್ಚರ್ಯ ಆಗುತ್ತೆ ಧೋಂಡಿಯಾಗೆ. ಅವನು ಒಪ್ಪೋದೇ ಇಲ್ಲ. ಅವನು ಹೇಳ್ತಾನೆ, ನಾನು ಯಾವ ಕಾರಣಕ್ಕೂ ಕೂಡ ನಾನು ನನ್ನ ಧರ್ಮವನ್ನು ಬಿಡೋದಿಲ್ಲ, ಧೋಂಡಿಯಾ ಹೇಳ್ತಾನೆ. ಆದರೆ ಟಿಪ್ಪು ಬಹಳ ಕ್ರೂರಿ. ಎಲ್ಲರೂ ಕೂಡ ಕೈಕಾಲುಗಳನ್ನು ಕಟ್ಟಾಕಿರ್ತಾರೆ. ಆ ಸ್ಥಾನದಲ್ಲಿ ಎಲ್ಲರೆದುರಿಗೇನೆ ಅವನಿಗೆ ಅವನ ಸುನ್ನತ್ತಾಗುತ್ತೆ ಮತ್ತು ಅವನಿಗೆ ಬಲವಂತದ ಮತಾಂತರ ಕೂಡ ಆಗುತ್ತೆ. ನಮಸ್ಕಾರ, ನಾನು ಮಂಜುನಾಥ್ ಅಜ್ಜಂಪುರ, ಸಂಪಾದಕ, ಅಂಕಣಕಾರ, ಲೇಖಕ. ಇದು ನನ್ನ ವಿಡಿಯೋ ಕಾಲಮ್. ರಾಷ್ಟ್ರ ಮೊದಲು, ನೇಷನ್ ಫಸ್ಟ್. ಭಾರತದ ಅಸ್ಮಿತೆಯ ಬಗ್ಗೆ, ಭಾರತದ ನಿಜ ಇತಿಹಾಸದ ಬಗ್ಗೆ, ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅನೇಕ ಸಂಗತಿಗಳನ್ನು ಈ ಒಂದು ವಿಡಿಯೋ ಕಾಲಮ್ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಕಾಲಮ್ನಲ್ಲಿ ಧೋಂಡಿಯಾ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮ ಹತ್ರ ಹೇಳಬಹುದು. ಯಾರು ಈ ಧೋಂಡಿಯಾ? ಯಾರವನು? ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಬ್ರಿಟಿಷರ ವಿರುದ್ಧ ಯಾರು ಹೋರಾಟವನ್ನು ಮಾಡಿದ್ರೋ, ಯಾರು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಬಲಿದಾನವನ್ನೇ ಮಾಡಿದ್ರೋ ಅಂತಹ ಅಕ್ಷರಶಃ ನೂರಾರು ಸಾವಿರಾರು ಸ್ವಾತಂತ್ರ್ಯ ಯೋಧರ ಪುಟಗಳು, ಹೆಸರುಗಳು ನಮ್ಮ ಇತಿಹಾಸದ, ಪ್ರಸಕ್ತ ಇತಿಹಾಸದ ಪುಟಗಳಲ್ಲಿ ಕಾಣೋದಿಲ್ಲ. ಧೋಂಡಿಯಾ ಅಂತ ಹೇಳಿದ್ರೆ ಯಾರಿಗೂ ಗೊತ್ತೇ ಇಲ್ಲ. ಕರ್ನಾಟಕದ, ಮಧ್ಯ ಕರ್ನಾಟಕದ ಚನ್ನಗಿರಿನಲ್ಲಿ ಹುಟ್ಟಿ ಬೆಳೆದವನು ಈ ಧೋಂಡಿಯಾ. 6 ಅಡಿ ಎತ್ತರ ಇದ್ದ, ಅದ್ಭುತವಾದ ಒಂದು ಶಕ್ತಿ, ಅದ್ಭುತವಾದ ಒಂದು ಹೋರಾಟದ ಮನೋಭಾವ. ಚಿಕ್ಕಂದಿನಿಂದಲೂ ಕೂಡ ಅವನಿಗೆ ಏನಂತ ಹೇಳಿದ್ರೆ ಯಾವುದೋ ದೇಶದಿಂದ ಬಂದಿದ್ದಾರೆ, ನಮ್ಮನ್ನು ಆಳ್ತಾ ಇದ್ದಾರೆ, ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ಸ್ವಾತಂತ್ರ್ಯವನ್ನು ಪಡಿಬೇಕು ಹಾಗೆ ಅಂತ. ಇದು ಅವನ ವೈಶಿಷ್ಟ್ಯ. ಅವನು ಸಾಮಾನ್ಯ ಒಂದು ಕುಟುಂಬದಿಂದ ಬಂದವನು. ಆದರೆ ಅವನು ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಒಬ್ಬ ಸೇನಾ ನಾಯಕನೇ ಆಗ್ತಾನೆ. ಅವನ ಹೋರಾಟದ ಕಥೆಯನ್ನು ನಾವು ನೆನಪು ಮಾಡ್ಕೋಬಹುದು. ನಮಗೆಲ್ಲ ಕೆಳದಿ ಸಾಮ್ರಾಜ್ಯದ ಬಗ್ಗೆ ಗೊತ್ತಿದೆ. ಭಾಳ ಅದ್ಭುತವಾಗಿ ಕೆಳದಿ ಚೆನ್ನಮ್ಮ ಅವರೆಲ್ಲ ಒಂದು ಆಡಳಿತವನ್ನು ನಡೆಸಿದ್ರು. ನಮಗೆಲ್ಲ ಗೊತ್ತೇ ಇದೆ ಕೆಳದಿ ಚೆನ್ನಮ್ಮ ಹೇಗೆ ಶಿವಾಜಿ ಮಹಾರಾಜರ 2ನೇ ಮಗ ರಾಜಾರಾಮನಿಗೆ ಆಶ್ರಯ ಕೊಟ್ಟು ಅವನಿಗೆ ಬೆಂಬಲವನ್ನು ನೀಡಿದ್ರು ಹಾಗೆ ಅಂತ. ಔರಂಗಜೇಬ್ ಬಹಳ ಕ್ರೂರಿ. ಅವನು ಸಂಭಾಜಿನ ಯಾವ ರೀತಿ ತುಂಡು ತುಂಡು ಮಾಡಿ ಹತ್ಯೆ ಮಾಡಿದ ಅಂತ ಕೂಡ ಗೊತ್ತಿದೆ. ಆ ರಾಜಾರಾಮನ ಮೇಲೆ ಕೂಡ ಅವನ ಕಣ್ಣು ಬಿತ್ತು. ರಾಜಾರಾಮ್ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ ಕೆಳದಿ ಕಡೆ ಬಂದ. ಆಗ ಈ ಕೆಳದಿ ಚೆನ್ನಮ್ಮ ಬಹಳ ಅದ್ಭುತವಾಗಿ ಈ ಒಂದು ಪ್ರಸಂಗವನ್ನು ಎದುರಿಸ್ತಾಳೆ. ಅದನ್ನೆಲ್ಲ ಓದಬೇಕು, ಬಹಳ ಅದ್ಭುತವಾಗಿರುತ್ತೆ. ಅವನಿಗೆ ಸೂಕ್ತವಾದ ಒಂದು ಬೆಂಬಲವನ್ನು, ಒಂದು ರಕ್ಷಣೆಯನ್ನು ಕೊಟ್ಟು ಇವತ್ತು ತಮಿಳುನಾಡಲ್ಲಿ ಏನಿದೆ ಜಿಂಚಿಕೋಟೆ, ಅಲ್ಲಿಗೆ ಅವನನ್ನು ಕಳಿಸೋದಕ್ಕೆ ಸಹಾಯ ಮಾಡ್ತಾಳೆ. ಈ ಕೆಳದಿ ಚೆನ್ನಮ್ಮನ ಪರಂಪರೆಯಲ್ಲೇ ನಂತರ ಬರೋ ಅಂಥವಳು ರಾಣಿ ವೀರಮ್ಮಾಜಿ. ರಾಣಿ ವೀರಮ್ಮಾಜಿ ಕೂಡ ಹೈದರಾಲಿಯ ಸೈನ್ಯವನ್ನು ಅವಳು ಅದ್ಭುತವಾಗಿ ಎದುರಿಸ್ತಾಳೆ, ಸೋಲಿಸ್ತಾಳೆ. ನಮಗೆಲ್ಲ ಗೊತ್ತೇ ಇದೆ, ಹೈದರಾಲಿ ಆಗಲಿ, ಟಿಪ್ಪು ಆಗಲಿ, ಚಿತ್ರದುರ್ಗ ಆಗಲಿ, ಬೇರೆ ಕಡೆ ಆಗಲಿ, ಅವರು ಗೆಲ್ಲಲಿ ಸೋಲಲಿ, ಅದರಲ್ಲಿ ಗೆಲ್ಲೋದರಲ್ಲಿ ವಂಚನೆಯ, ಮೋಸದ ಪಾತ್ರ ಜಾಸ್ತಿ ಹಾಗೆ ಅಂತ. ಯಾರನ್ನೋ ಕೆಲವರು ದ್ರೋಹಿಗಳನ್ನು ಒಳಗೆ ಹಾಕ್ಕೊಳ್ಳೋದು, ಅವ್ರ ಮೂಲಕ ಚಿತ್ರದುರ್ಗದ ನಾಯಕರಾಗಲಿ, ಕೆಳದಿ ವೀರಮ್ಮಾಜಿ ಆಗಲಿ, ಈ ಥರ ಎಲ್ಲರನ್ನೂ ಕೂಡ ಯಾವ ರೀತಿ ಸೆರೆ ಹಿಡಿದ್ರು, ಸೋಲಿಸಿದ್ರು, ಕತ್ತರಿಸಿ ಹಾಕಿದ್ರು, ಇವೆಲ್ಲದನ್ನು ಕೂಡ ನಾವು ಗಮನಿಸಬಹುದು. ಈ ರೀತಿ ಯುದ್ಧದಲ್ಲಿ ಗೆದ್ದರೂ ಕೂಡ ಮೋಸದಲ್ಲಿ ಕೆಳದಿ ವೀರಮ್ಮಾಜಿ ಸೋಲಬೇಕಾಗತ್ತೆ. ಬಿದನೂರು ಏನೊಂದು ರಾಜಧಾನಿ ಇತ್ತು, ಅದು ಹೈದರ್ ನಗರ ಆಗುತ್ತೆ. ಆಗ ಏನು ಈ ಧೋಂಡಿಯಾ ಇದ್ದ,
ಬಹಳ ಒಳ್ಳೆಯ ಸೈನಿಕ ಅವನು, ಬಹಳ ಒಳ್ಳೆಯ ಸೇನಾ ನಾಯಕ ಕೂಡ ಮುಂದೆ ಆಗ್ತಾನೆ. ತನ್ನದೇ ಒಂದು ಪಡೆ ಕಟ್ತಾನೆ. ಅವನೇನು ಮಾಡ್ತಾನೆ, ಟಿಪ್ಪು ಸೈನ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವನು ಸೇರ್ಕೊಳ್ತಾನೆ. ಅಲ್ಲಿ ತನ್ನ ಒಂದು ಪಡೆ ಏನಿರುತ್ತೆ ಇದು ಮಾಡ್ತಾನೆ. ಅವನು ಬ್ರಿಟಿಷರ ವಿರುದ್ಧ ಕೂಡ ಟಿಪ್ಪು ಸೈನ್ಯದ ಜೊತೆಯಲ್ಲಿ ಹೋರಾಟವನ್ನು ಮಾಡ್ತಾನೆ. ಇದು ಕೂಡ ಬಹಳ ವಿಶೇಷ. ಇದು ಆ ಸೈನ್ಯ ಏನಿದೆ ಶಿವಮೊಗ್ಗ, ಬಿದನೂರು ಎಲ್ಲದನ್ನು ಕೂಡ ವಶಪಡಿಸ್ಕೊಂಡಿರುತ್ತೆ. ಧೋಂಡಿಯಾನ ಪಡೆ ಸವಣೂರು, ಹಾವೇರಿ ಇದನ್ನು ಕೂಡ ವಶಪಡಿಸ್ಕೊಂಡಿರುತ್ತೆ. ಆಮೇಲೆ ಬ್ರಿಟಿಷರ ವಿರುದ್ಧ ಗೆಲ್ಲೋದಕ್ಕೆ, ಟಿಪ್ಪು ಗೆಲ್ಲೋದಕ್ಕೆ, ಒಂದು ಯುದ್ಧ ಗೆಲ್ಲೋದಕ್ಕೆ ಕೂಡ ಧೋಂಡಿಯಾನ ಒಂದು ಪಾತ್ರ ಇರುತ್ತೆ. ಆಮೇಲೆ ಇದಾದ ಕೆಲವು ಅವಧಿನಲ್ಲಿ ಏನಾಗುತ್ತೆ, ಲಕ್ಷ್ಮೇಶ್ವರ ಇದೆ ಗದಗ ಹತ್ರ, ಅಲ್ಲಿ ಒಬ್ಬ ದೇಸಾಯಿ ಇರ್ತಾರೆ. ಅವರು ಸವಣೂರು ಸಂಸ್ಥಾನದ ನವಾಬರ ಕೈ ಕೆಳಗಡೆ ಇರ್ತಾರೆ ದೇಸಾಯಿ. ಅವರ ಸಹಾಯಕನಾಗಿ ಕೆಲಸ ಮಾಡ್ತಾನೆ. ಅಲ್ಲಿ ಅವನಿಗೆ ಅನ್ನಿಸ್ತಾ ಇರುತ್ತೆ, ಅವನೊಂದು ದೊಡ್ಡ ಪಡೆನೇ ಕಟ್ತಾನೆ, ಜನರಿಗೆ ಒಂದು ರೀತಿ ತರಬೇತಿ ಕೂಡ ಕೊಡ್ತಾನೆ, ಬಹಳ ಒಳ್ಳೆಯ ಸೈನಿಕರ ಪಡೆ ಕಟ್ತಾನೆ. ಅವನು ಈ ವಿದೇಶಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇರೋದ್ರಿಂದ ನಾನು ಟಿಪ್ಪು ಜೊತೆ ಸೇರಿ ಮತ್ತೆ ಯುದ್ಧ ಮಾಡಬೇಕು, ಬ್ರಿಟಿಷರನ್ನು ಸೋಲಿಸಬೇಕು ಹಾಗೆ ಅಂತ. ಒಂದು ಯುದ್ಧದಲ್ಲಿ ಟಿಪ್ಪು ಸೋತಿರೋವಂಥದ್ದು ಮತ್ತು ಅವಮಾನಕರವಾಗಿ ತನ್ನ ಮಕ್ಕಳನ್ನೇ ಬ್ರಿಟಿಷರಿಗೆ ಒತ್ತೆ ಇಡಬೇಕಾಗಿ ಬಂದಿರೋವಂಥದ್ದು, ಈ ಥರದ ಅನೇಕ ಸಂಗತಿಗಳನ್ನು ನಾವು ಇತಿಹಾಸದ ಪುಟಗಳಲ್ಲಿ ಓದ್ತೀವಿ. ಅಂಥ ಟಿಪ್ಪು ಹತ್ರ ಇವನು ತನ್ನ ಪಡೆನೇ ಒಂದು ಸರಿ ತಗೊಂಡು ಹೋಗ್ತಾನೆ. ಯಾರು? ಈ ಧೋಂಡಿಯ. ಅವನ ಪಡೆ ಅಂತ ಹೇಳಿದ್ರೆ ಸೈನಿಕರಿರ್ತಾರೆ, ಶಸ್ತ್ರಾಸ್ತ್ರಗಳಿರುತ್ತೆ, ಎಲ್ಲ ಇರುತ್ತೆ. ಅವನ ಉದ್ದೇಶ ಏನು? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾನು ನಿಮ್ಮ ಜೊತೆನೆಲ್ಲ ಒಂದು ಸಹಯೋಗವನ್ನು ಕೊಡ್ತೀನಿ ಹಾಗೆ ಅಂತ. ಟಿಪ್ಪು ಕ್ರೂರಿ, ಮೋಸಗಾರ. ಅವನೇನು ಮಾಡ್ತಾನೆ, ಯಾವ ಒಬ್ಬ ಧೋಂಡಿಯ ಅವನ ಪಡೆ ಬಂದಿರುತ್ತೋ ಅವನು ಧೋಂಡಿಯ ಇರೋ ಕಡೆನೇ ಅವನು ಎಲ್ಲೂ ಅಲ್ಲಾಡದ ಹಾಗೆ ಅವನ ಸೈನಿಕರನ್ನ ಅವ್ರನ್ನ ಒಂದು ರೀತಿ ಬಂಧನದಲ್ಲಿ ಇಡ್ತಾನೆ. ಆಮೇಲೆ ಗೊತ್ತಾಗುತ್ತೆ, ಧೋಂಡಿಯಾನ ಸೈನಿಕರೇನಿದ್ದರು ಅವನು ತಮ್ಮ ಊರುಗಳಿಂದ ಏನು ಬಂದಿದ್ದರು ಜೊತೆಯಲ್ಲಿ ಆ ಎಲ್ಲರದು ಶಸ್ತ್ರಾಸ್ತ್ರಗಳನ್ನು ಕಿತ್ತುಕೊಂಡು ಕುದುರೆಗಳನ್ನು ಕಿತ್ತುಕೊಂಡು ಓಡಿಸಿರ್ತಾರೆ ಹಾಗೆ ಅಂತ. ಗೊತ್ತಾಗುತ್ತೆ, ಓಹೋ ಏನೋ ಅನಾಹುತ ಆಯಿತು, ಏನೋ ಇದು ಆಗಬಾರದಾಗ್ತಾ ಇದೆ ಹಾಗೆ ಅಂತ. ಟಿಪ್ಪು ಆಸ್ಥಾನಕ್ಕೆ ಕರೆಸ್ತಾನೆ, ಇವನನ್ನು ಬಂಧನದಲ್ಲಿಟ್ಟಿರ್ತಾನೆ. ಧೋಂಡಿಯಾ ಮತ್ತು ಅವನ ಸ್ನೇಹಿತ ರಾಮೋಜಿ ಅಂತ, ಅವರು ಬಾಲ್ಯ ಸ್ನೇಹಿತರು, ಇಬ್ಬರು ಕೂಡ ಒಟ್ಟಿಗೆ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಧೋಂಡಿಯಾ ಒಂದು ಸೈನ್ಯವನ್ನು ಕಟ್ಟೋದಕ್ಕೆ, ಸೇನಾ ನಾಯಕ ಆಗೋದಕ್ಕೆ ರಾಮೋಜಿಯ ಸಹಕಾರ ಕೂಡ ಇರುತ್ತೆ. ಅಂಥ ರಾಮೋಜಿ ಮತ್ತು ಧೋಂಡಿಯಾ ಇಬ್ಬರೂ ಕೂಡ ಈಗ ಟಿಪ್ಪು ಆಸ್ಥಾನದಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಟಿಪ್ಪು ಹೇಳ್ತಾನೆ, ಸಹಯೋಗ ಏನೂ ಇಲ್ಲ, ನನ್ನ ಒಂದು ಸೈನ್ಯ ಏನಿದೆ ಅದರಲ್ಲಿ ಒಂದು ಪುಟ್ಟ ಒಂದು ದಳದ ಒಂದು ಅಧಿಪತಿಯಾಗಿ ಕೆಲಸ ಮಾಡು, ನನ್ನ ಕೈ ಕೆಳಗಡೆ ಕೆಲಸ ಮಾಡು, ಮತ್ತು ನೀನು ಇಸ್ಲಾಮಿಗೆ ಮತಾಂತರ ಆಗಬೇಕು ಹಾಗೆ ಅಂತ ಒಂದು ನಿರ್ಬಂಧವನ್ನು ವಿಧಿಸ್ತಾನೆ. ಇದು ಆಶ್ಚರ್ಯ ಆಗುತ್ತೆ ಧೋಂಡಿಯಾಗೆ. ಅವನು ಒಪ್ಪೋದೇ ಇಲ್ಲ. ಅವನು ಹೇಳ್ತಾನೆ, ನಾನು ನಿಮ್ಮ ಹತ್ರ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ, ನಿಮ್ಮ ಒಂದು ಹೋರಾಟಕ್ಕೆ ನಾನು ಬೆಂಬಲ ಸಹಯೋಗ ಕೊಡೋದಕ್ಕೋಸ್ಕರ ಬಂದೆ ನಾನು, ಆದರೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ, ನಾನು ಯಾವ ಕಾರಣಕ್ಕೂ ಕೂಡ ನಾನು ನನ್ನ ಧರ್ಮವನ್ನು ಬಿಡೋದಿಲ್ಲ, ನಾನು ಇಸ್ಲಾಮಿಗೆ ಮತಾಂತರ ಆಗೋದಿಲ್ಲ ಅಂತ ಧೋಂಡಿಯಾ ಹೇಳ್ತಾನೆ. ಆದರೆ ಟಿಪ್ಪು ಬಹಳ ಕ್ರೂರಿ. ಎಲ್ಲರೂ ಕೂಡ ಕೈಕಾಲುಗಳನ್ನು ಕಟ್ಟಾಕಿರ್ತಾರೆ. ಆಸ್ಥಾನದಲ್ಲಿ ಎಲ್ಲರೆದುರಿಗೇ ಅವನಿಗೆ ಧೋಂಡಿಯಾನಿಗೆ ಅವಮಾನ ಆಗುತ್ತೆ, ಅವನ ಸುನ್ನತ್ತಾಗುತ್ತೆ, ಮತ್ತು ಅವನಿಗೆ ಬಲವಂತದ ಮತಾಂತರ ಕೂಡ ಆಗುತ್ತೆ. ಧೋಂಡಿಯಾ ಹೇಳ್ತಾನೆ, ಸುಲ್ತಾನ್ರೇ ನೀವು ತಪ್ಪು ಮಾಡ್ತಾ ಇದ್ದೀರಾ, ನೀವು ಈ ರೀತಿ ಮಾಡಬಾರ್ದಾಗಿತ್ತು, ನಾನು ನನ್ನ ಧರ್ಮವನ್ನು ಎಂದಿಗೂ ಕೂಡ ಬಿಡೋದಿಲ್ಲ ಹಾಗೆ ಅಂತ. ಆನಂತರ ಅವನನ್ನು ಜೈಲಿಗೆ ಹಾಕ್ತಾರೆ. ಎಷ್ಟು ಭಯಾನಕವಾಗಿರುತ್ತೆ ಟಿಪ್ಪುವಿನ ಸೆರೆಮನೆ ಅಂತ ಹೇಳಿದ್ರೆ, ಅಲ್ಲಿ ಆ ಟಿಪ್ಪುಗೆ ಆಗದಲ್ಲೇ ಇದ್ದವ್ರು ಯಾರಿರ್ತಾರೆ, ಮರಾಠರಿರ್ಬೋದು, ಕೆಲವರು ಬ್ರಿಟಿಷರಿರ್ಬೋದು, ಕೆಲವರು ಬೇರೆಯವರು ಇರ್ಬೋದು, ಎಲ್ಲರೂ ಕೂಡ ಪಡಬಾರದ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಅತ್ಯಂತ ಕೆಟ್ಟ ಒಂದು ಸ್ಥಿತಿನಲ್ಲಿರುತ್ತೆ, ಅತ್ಯಂತ ಅನಾರೋಗ್ಯಕರವಾದ ಸ್ಥಿತಿ ಇರುತ್ತೆ. ಅಲ್ಲಿ ಯಾವ ವ್ಯವಸ್ಥೆಯಿಲ್ಲ,
ಅವ್ಯವಸ್ಥೆನೇ ಇರುತ್ತೆ. ಅಲ್ಲಿ ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಅನೇಕ ಜನ ಮರಾಠ ನಾಯಕರಾಗಲಿ, ಸೈನಿಕರಾಗಲಿ, ಬ್ರಿಟಿಷರಾಗಲಿ ಅದನ್ನು ದಾಖಲೆಗಳನ್ನು ಕೂಡ ಬರೆದಿಟ್ಟಿದ್ದಾರೆ. ಯಾರು ಈ ಟಿಪ್ಪುವಿನ ಸೈನ್ಯಕ್ಕೆ ಸೇರಿರ್ತಾರೋ, ಯಾರು ಟಿಪ್ಪುವಿನ ಒಂದು ಬಂಧನದಲ್ಲಿರ್ತಾರೋ ಅವರೆಲ್ಲರೂ ಕೂಡ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ. ತನ್ನ ಶತ್ರು ಸೈನಿಕರನ್ನು ಆನೆಗಳ ಮೂಲಕ ಎಳೆಸಿ ಅವರನ್ನು ನಾಶ ಮಾಡ್ತಾ ಇರ್ತಾನೆ, ಸಾಯಿಸ್ತಾ ಇರ್ತಾನೆ ಟಿಪ್ಪು. ಅದೊಂದು ಬಹಳ ಭಯಾನಕವಾದ್ದು. ಅದು ಟಿಪ್ಪುವಿನ ಒಂದು ಪದ್ಧತಿನೇ ಆಗಿರುತ್ತೆ. ಮುಂದೆ ಅವನು ತನ್ನ ಸೆರೆಮನೆಯಲ್ಲಿ ತನ್ನ ಶಕ್ತಿಯನ್ನು, ಸಂಯಮವನ್ನು, ತಾಳ್ಮೆಯನ್ನು ಇಟ್ಕೊಳ್ತಾನೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಕಳೆಯುತ್ತೆ. ಸೆರೆಮನೆಯಿಂದ ಬಿಡುಗಡೆನೂ ಇಲ್ಲ, ಮತ್ತು ಅಲ್ಲಿ ಸೂರ್ಯನನ್ನು ನೋಡೋ ಅವಕಾಶವೂ ಇರೋದಿಲ್ಲ. ಈ ಥರದ ಅಮಾನುಷವಾದ ಒಂದು ವ್ಯವಸ್ಥೆ ಇದ್ದರೂ ಕೂಡ ಅದರಲ್ಲೂ ಕೂಡ ತನ್ನ ಮನೋಬಲದಿಂದ ಅವನು ಗೆಲ್ತಾನೆ, ಬದುಕ್ತಾನೆ. 1799ರಲ್ಲಿ ಟಿಪ್ಪುವಿನ ಹತ್ಯೆ ಆಗುತ್ತೆ. ಆಗ ಬಹಳ ಉಪಾಯವಾಗಿ ಆ ಒಂದು ಸೆರೆಮನೆಯಿಂದ ಧೋಂಡಿಯ ತಪ್ಪಿಸ್ಕೊಂಡು ಹೋಗ್ತಾನೆ. ಮತ್ತು ತನ್ನ ಏನೊಂದು ಮಧ್ಯ ಕರ್ನಾಟಕದ ಭಾಗ ಇದೆ, ಸವಣೂರು ಆಗ್ಬೋದು, ಚನ್ನಗಿರಿ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಹಾವೇರಿ ಆಗ್ಬೋದು, ಆ ಕಡೆ ಹೋಗ್ತಾನೆ. ಮತ್ತು ಸೈನ್ಯವನ್ನು ಅವನು ಒಂದು ರೀತಿ ಕಟ್ತಾನೆ, ಕೆಲವು ಪ್ರದೇಶಗಳನ್ನು ಗೆಲ್ತಾನೆ. ಗೆದ್ದುಬಿಟ್ಟು ಒಂದು ಉಭಯ ಲೋಕಾಧೀಶ್ವರ ಅನ್ನೋ ಒಂದು ಬಿರುದನ್ನು ಕೂಡ ಜನ ಅವನಿಗೆ ಹೇಳ್ತಾರೆ. ಇಷ್ಟು ಚೆನ್ನಾಗಿ ಅವನು ಆಡಳಿತವನ್ನು ಮಾಡ್ತಾನೆ, ಯುದ್ಧಗಳನ್ನು ಗೆಲ್ತಾನೆ ಹಾಗೆ ಅಂತ. ಎಲ್ರಿಗೂ ಆಶ್ಚರ್ಯ ಆಗೋದೇನೋ ಅಂತ ಹೇಳಿದ್ರೆ, ಟಿಪ್ಪುವಿನ ಸೆರೆಮನೆಯಲ್ಲಿ 4-5 ವರ್ಷಗಳ ಕಾಲ ಇದ್ದೂ ಕೂಡ ಧೋಂಡಿಯ ಬದುಕಿರೋದೊಂದೇ ಅಲ್ಲ, ಅವನು ಈ ರೀತಿ ಮತ್ತೆ ಅಸಾಮಾನ್ಯ ಒಬ್ಬ ಯೋಧ ಆಗಿ ಮತ್ತೆ ಬೆಳಿತಾನೆ ಅನ್ನೋದು ಬಹಳ ಅದ್ಭುತ ಅಂತ. ಅವನ ಮನೋಬಲವನ್ನು ಕೂಡ ತುಂಬ ಜನ ಕೊಂಡಾಡ್ತಾರೆ. ಬ್ರಿಟಿಷರ ವಿರುದ್ಧ ಒಂದು ರೀತಿ ಸಮರವನ್ನೇ ಘೋಷಣೆ ಮಾಡಿರ್ತಾನೆ ಧೋಂಡಿಯ. ವೆಲ್ಲೆಸ್ಲಿ ಅವನೊಬ್ಬ ಬ್ರಿಟಿಷ್ ಅಧಿಕಾರಿ. ಅವನು 1.5 ವರ್ಷಗಳ ಕಾಲ ಯುದ್ಧ ಮಾಡ್ತಾನೆ. ಏನಾದರೂ ಆಗಲಿ ಈ ಧೋಂಡಿಯನನ್ನು ನಾನು ಹತ್ಯೆ ಮಾಡಲೇಬೇಕು, ಅವನನ್ನು ಸೋಲಿಸಲೇಬೇಕು ಅಂತ. ಭಾಳ ಕಷ್ಟ ಆಗುತ್ತೆ. ಭಾಳ ಒಳ್ಳೆಯ ಪಡೆ ಇರುತ್ತೆ ಧೋಂಡಿಯದ್ದು. ಒಂದು ಕಡೆ ಈ ಮಲಪ್ರಭಾ ನದಿ ಏನಿದೆ, ಆ ನದಿ ಹತ್ತಿರ ಈ ರೀತಿ ಒಂದು ಯುದ್ಧದ ಒಂದು ಅವಧಿಯಲ್ಲಿ ಧೋಂಡಿಯ ಸಿಕ್ಕಾಕೊಂಡ್ಬಿಡ್ತಾನೆ. ಆಮೇಲೆ ಭಾಳ ದೊಡ್ಡ ಪಡೆ ಇರುತ್ತೆ ಬ್ರಿಟಿಷರದು. 5,000 ಜನ ಧೋಂಡಿಯ ಸೈನಿಕರಲ್ಲಿ ಬಲಿದಾನ ಮಾಡಬೇಕಾಗುತ್ತೆ. ಭಾಳ ಅದ್ಭುತವಾಗಿ ಹೋರಾಟ ಮಾಡ್ತಾನೆ. ಬ್ರಿಟಿಷರು ಹಲವಾರು ದಾಖಲೆಗಳನ್ನು ಅವರು ಎಲ್ಲದನ್ನು ಕೂಡ ಬರೆದಿಟ್ಟಿದ್ದಾರೆ, ಹಲವಾರು ಸಂಗತಿಗಳದ್ದು ಕೂಡ ಬರೆದಿದ್ದಾರೆ. ಅವರ ಗುಂಡುಗಳು ಧೋಂಡಿಯನ ಒಂದು ಸಾವಿಗೆ ಕಾರಣ ಆದರೂ ಕೂಡ ವೆಲ್ಲೆಸ್ಲಿ ಆಗಲಿ, ಬೇರೆ ಅಧಿಕಾರಿಗಳಾಗಲಿ ಇವನ ಶೌರ್ಯವನ್ನು, ಧೈರ್ಯವನ್ನು, ಹೋರಾಟವನ್ನು ದಾಖಲಿಸಿದ್ದಾರೆ. ಎಷ್ಟು ಅದ್ಭುತವಾಗಿ ಇವನು ಹೋರಾಟ ಮಾಡಿದ್ದಾನೆ ಹಾಗೆ ಅಂತ. ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅಂತ ಶತ್ರುಗಳಾದರೂ ಕೂಡ ಅವರು ಪ್ರಶಂಸೆ ಮಾಡಿದ್ದಾರೆ, ಬರೆದಿದ್ದಾರೆ. ಈ ಥರ ಅನೇಕ ಜನ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ಆದರೆ ಅವರ ಹೆಸರುಗಳು, ಅವರ ಉಲ್ಲೇಖ ಮಾತ್ರ ನಮ್ಮ ಪ್ರಚಲಿತ ಪುಸ್ತಕಗಳಲ್ಲಿ ಇಲ್ಲ. ಆದರೂ ಕೂಡ ನಾವು ಇಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಿಸೋಣ, ನೆನಪು ಮಾಡಿಕೊಳ್ಳೋಣ, ಅವರ ಕೊಡುಗೆಯನ್ನು ನಾವು ಈ ರೀತಿ ಹಂಚಿಕೊಳ್ಳೋಣ. ಇದು ಇವತ್ತಿನ ವಿಡಿಯೋ ಕಾಲಮ್. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಗೆ ತಾವೆಲ್ಲ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲದೂ ಕೂಡ ನೋಡಿ. ನಮಸ್ಕಾರ.